ಫ್ರೆಂಡ್ಸ್, ನಾನು ನಿಮ್ಮ ಕಿರಣ್. ಮೊದಲನೇದಾಗಿ ಕಿರಣ್ ಕಾರ್ ಕ್ರೇಜ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನೀವೇನಾದ್ರು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಕಾಣೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹಾಗೂ ನಾವು ಮಾಡೋ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನಾನು ಇಷ್ಟು ದಿನ ನಿಮಗೆ ಥಿಯರಿಯಾಗಿ ಕಾರ್ ಡ್ರೈವಿನ ಯಾವ ಥರ ಮಾಡೋದಂತ ತಿಳಿಸ್ಕೊಟ್ಟಿದ್ದೆ. ಇನ್ಮೇಲೆ ನಾನು ಪ್ರಾಕ್ಟಿಕಲಾಗಿ ಯಾವ ಥರ ಕಾರ್ ಡ್ರೈವಿನ ಮಾಡ್ಬೋದು ಅನ್ನೋದು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ನಾವು ಇವತ್ತಿಂದ ಪ್ರಾಕ್ಟಿಕಲ್ ಆಗಿ ಗಾಡಿನ ಯಾವ ಥರ ಓಡಿಸೋದು ಅಂತ ನಿಮಗೆ ನೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ ಮೊದಲಿಗೆ ನೀಟಾಗಿ ಡೋರ್ನ ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಡೋರ್ ನೀಟಾಗಿ ಲಾಕ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಏನು ಮಾಡಬೇಕಪ್ಪ ಅಂತಂದರೆ, ನೀವು ಸೀಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಕಂಪ್ಲೀಟಾಗಿ ಕ್ಲಚ್ನ ತುಳಿಯೋಕ್ಕಾಗಬೇಕು. ಅಡ್ಜಸ್ಟ್ಮೆಂಟ್ ಆಗಿದೆ ಅಂತ ನೋಡಿ, ಕಂಪ್ಲೀಟ್ ತುಳಿಯೋಕ್ಕಾಗ್ತಾ ಇದೆ. ಸೀಟ್ ಅಡ್ಜಸ್ಟ್ಮೆಂಟ್ ಕರೆಕ್ಟಾಗಿದೆ. ಅದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ, ಸೀಟ್ ಬೆಲ್ಟ್ ಹಾಕೋಬೇಕು. ನೋಡಿ, ನಾನು ಸೀಟ್ ಬೆಲ್ಟ್ನ ಹಾಕ್ಕೊಂಡಿದ್ದೀನಿ. ನೀಟಾಗಿ ಸೀಟ್ ಬೆಲ್ಟ್ ಹಾಕೋಬೇಕು. ಅದಾದಮೇಲೆ ಮಿರರ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ನೋಡಿ, ಹೊರಗಡೆ ವ್ಯೂ 90% ಕಾಣಬೇಕು. ನೋಡಿ, ಕರೆಕ್ಟಾಗಿದೆ. ಲೆಫ್ಟ್ ಸೈಡ್ ಮಿರರು ಕರೆಕ್ಟಾಗಿದೆ. ಮತ್ತು ರೇರ್ ವ್ಯೂ ಮಿರರ್ ಕೂಡ ಕರೆಕ್ಟಾಗಿದೆ. ನೋಡಿ, ಹಿಂದ್ಗಡೆ ಬರೋ ಗಾಡಿ ಎಲ್ಲ ಕಾಣಿಸ್ತಾ ಇದೆ. ಅದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ, ನೀವು ಹ್ಯಾಂಡ್ ಬ್ರೇಕ್ ಹಾಕಿದ್ದೀವಿ ಅಂತ ಒಂದು ಸಲ ಚೆಕ್ ಮಾಡ್ಕೋಬೇಕು. ಹ್ಯಾಂಡ್ ಬ್ರೇಕ್ ಕರೆಕ್ಟಾಗಿ ಹಾಕಿದ್ದೀವಿ. ಅದಾದಮೇಲೆ ನೆಕ್ಸ್ಟು ಕೀನ ಆನ್ ಮಾಡಬೇಕಾಗುತ್ತೆ. ನೋಡಿ, ಒಂದು ಸಲ ಈ ಥರ ಮುಂದೆ ಆನ್ ಮಾಡಿದ್ರೆ ಇಗ್ನಿಷನ್ ಆಗುತ್ತೆ. ಇಗ್ನಿಷನ್ ಆದ್ಮೇಲೆ ನೋಡಿ, ಯೆಲ್ಲೋ ಲೈಟು, ಚಿಕ್ಕದು ಯೆಲ್ಲೋ ಲೈಟು ಮತ್ತು ಈ ಕಡೆ ರೆಡ್ ಲೈಟು ಎರಡು ಹೋತಕ್ಕ ಗಾಡಿನ ಸ್ಟಾರ್ಟ್ ಮಾಡಬಾರ್ದು. ಅದಾದಮೇಲೆ ಏನು ಮಾಡಬೇಕಪ್ಪ ಅಂದರೆ, ಕಂಪ್ಯೂಟರ್ ಕ್ಲಚ್ನ ಪ್ರೆಸ್ ಮಾಡಿಕೊಂಡು ಈ ಥರ ಕಂಪ್ಯೂಟರ್ ಪ್ರೆಸ್ ಮಾಡಿಕೊಂಡು ಬ್ರೇಕ್ ಮೇಲೂ ಕಾಲಿಕ್ಕೊಂಡು ಈ ಥರ. ಅದಾದಮೇಲೆ ಕೀನ ಸ್ಟಾರ್ಟ್ ಮಾಡಬೇಕು. ನೋಡಿ, ಒಂದು ಸಲ ಹಿಂಗೆ ಅಂದರೆ ಸಾಕು. ನೋಡಿ, ಈ ಥರ ಸ್ಟಾರ್ಟ್ ಆಗುತ್ತೆ. ಪ್ರೆಸ್ ಮಾಡಿ ಹಿಂಗೆ ಅಮ್ಮಕ್ಕೆ ಇಟ್ಕೊಂಡೇ ಇರಬಾರ್ದು, ಸೆಲ್ಫ್ ಹೋಗುತ್ತೆ. ನಾವು ಸ್ಟಾರ್ಟ್ ಆದಮೇಲೆ ನೋಡಿ, ಇಲ್ಲಿ ಎಲ್ಲ ಲೈಟ್ಸು ಹೋಯ್ತು. ಅಂದರೆ ಗಾಡೀಲಿ ಏನು ಪ್ರಾಬ್ಲಮ್ ಇಲ್ಲ. ಜಸ್ಟ್ ಪಾರ್ಕಿಂಗ್ ಲೈಟ್ ಆನ್ ಆಗಿದೆ. ಜಸ್ಟ್ ಯಾಕಂದರೆ ಪಾರ್ಕಿಂಗ್ ಬ್ರೇಕ್ ಇಳಿಸಿಲ್ಲ, ಅದಕ್ಕೋಸ್ಕರ. ಈಗ ಅದನ್ನ ರಿಲೀಸ್ ಮಾಡಬೇಕು. ಅಂದರೆ ಬ್ರೇಕ್ ಮೇಲೆ ಕಾಲು ಇರಲೇಬೇಕು, ಇಲ್ಲಾಂದ್ರೆ ಗಾಡಿ ಮುಂದೆ ಹೋಗುತ್ತೆ. ಓಕೆನಾ? ಈಗ ರಿಲೀಸ್ ಮಾಡ್ತಾ ಇದ್ದೀನಿ. ನೋಡಿ, ಲೈಟ್ ಹೋಯ್ತು. ಈಗ ಬ್ರೇಕ್ ಮೇಲೆ ಕಾಲಿದೆ. ಕ್ಲಚ್ ಕಂಪ್ಯೂಟರ್ ಪ್ರೆಸ್ ಮಾಡಿದ್ದೀನಿ. ಈಗ ಫಸ್ಟ್ ಗೇರ್ಗೆ ಹಾಕಬೇಕು. ನೋಡಿ, ಗೇರು ಇದು ಲೆಫ್ಟ್ ಸೈಡಿಗೆ ರೈಟ್ ಸೈಡಿಗೆ ಮೂವ್ ಆಗ್ತಾ ಇದೆ ಅಂದರೆ ನ್ಯೂಟ್ರಲ್ ಇದೆ ಅಂತ ಅರ್ಥ. ಈ ಗಾಡಿ ಎಲ್ಲೂ ಮುಂದೆ ಹೋಗಲ್ಲ ನ್ಯೂಟ್ರಲ್ ಇದ್ರೆ. ಈಗ ಫಸ್ಟ್ ಗೇರ್ಗೆ ಹಾಕ್ಬೇಕು. ನೋಡಿ, ಲೆಫ್ಟ್ ಸೈಡಿಗೆ ಹಿಂಗೆ ಪ್ರೆಸ್ ಮಾಡಿ ಮೇಲಕ್ಕೆ ಅಂದರೆ ಫಸ್ಟ್ ಗೇರು. ಓಕೆನಾ? ನೋಡಿ, ಫಸ್ಟ್ ಗೇರಿಗೆ ಬಿತ್ತು. ಅದಾದಮೇಲೆ ಏನು ಮಾಡಬೇಕಪ್ಪ ಅಂದರೆ, ನೀವು ಎಡಗೈ ಸ್ಟೇರಿಂಗ್ ಮೇಲೆ ಇಟ್ಕೊಳ್ಳಿ ಈ ಥರ. ಅದಾದಮೇಲೆ ನೀವು ಕ್ಲಚ್ಚು ನಿಧಾನಕ್ಕೆ ಬಿಡಬೇಕು. ಈಗ ಅದೇ ಇರೋದು ಮೇಯ್ನು. ಬ್ರೇಕ್ ಮೇಲೆ ಕಾಲು ಬಿಡಕ್ಕೆ ಹೋಗ್ಬೇಡಿ. ಹಾಫ್ ಕ್ಲಚ್ ಮಾಡ್ಕೊಳ್ಳಿ ಈ ಥರ. ನೋಡಿ, ಹಾಫ್ ಕ್ಲಚ್ಚು, ಅರ್ಧ ಕ್ಲಚ್ ಬಿಡ್ತಾ ಇದ್ದೀನಿ. ನೋಡಿ, ಅದಾದಮೇಲೆ ಗಾಡಿ ನೋಡಿ ಶೇಕ್ ಆಗ್ತಾ ಇದೆ. ಗಾಡಿ ಹೋಗ್ಲಿಕ್ಕೆ ಶೇಕ್ ಆಗ್ತಾ ಇದೆ ಅಂದರೆ ಗಾಡಿ ಈಗ ಬ್ರೇಕ್ ಮೇಲೆ ಕಾಲ್ ತೆಗೆದ್ರೆ ಹೋಗುತ್ತೆ. ನೋಡಿ, ಬ್ರೇಕ್ ಮೇಲೆ ಲೈಟಾಗಿ ಕಾಲು ತೆಗಿತಾ ಇದ್ದೀನಿ. ನೋಡಿ, ಗಾಡಿ ಈಗ ಮೂವ್ ಆಗ್ತಾ ಇದೆ. ಅನ್ನೋ ಎಕ್ಸಲೇಟರ್ ನಂಗೆ ಕೊಟ್ಟಿಲ್ಲ. ಬ್ರೇಕ್ ಮೇಲೆ ಸುಮ್ಮನೆ ಕಾಲು ಹಿಂಗೆ ಇಟ್ಕೊಂಡಿರಿ. ಫುಲ್ ಕೆಳಗಡೆ ಹಿಂಗೆ ತೆಗೆದ್ಬಿಡಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಏನಾರು ಅಡ್ಡ ಬಂದರೆ ಏನಾರು ಹಮ್ ಸ್ಕಿಮ್ ಸಿಕ್ಕಿದ್ರೆ ಬ್ರೇಕ್ ಅಪ್ಲೈ ಮಾಡೋಕೆ ಬೇಕಾಗುತ್ತೆ. ನೋಡಿ, ಗಾಡಿ ಮುಂದೆ ಹೋಗ್ತಾ ಇದೆ. ಎಕ್ಸಲೇಟರ್ ನಂಗೆ ಕೊಡ್ತಾ ಇಲ್ಲ. ನೋಡಿ, ಎಕ್ಸಲೇಟರ್ ನಂಗೆ ಕೊಡೋದು ಬೇಡ. ಗಾಡಿ ನಿಧಾನಕ್ಕೆ ಈ ಥರ ಮೂವ್ ಆಗ್ತಾ ಇರುತ್ತೆ. ನೋಡಿ, ನೀವು ಹೊಸ್ದಾಗಿ ಕಲಿಬೇಕಾದ್ರೆ ಹಿಂಗೇನೆ ಮಾಡಿ ನಿಧಾನಕ್ಕೆ, ಯಾಕಂದ್ರೆ ಸ್ಟೇರಿಂಗ್ ಬ್ಯಾಲೆನ್ಸ್ ಎಲ್ಲ ಬರಲಿ. ಬಟ್ ಅದಾದಮೇಲೆ ನೋಡಿ, ಲೈಟಾಗಿ ಎಕ್ಸಲೇಟರ್ ಕೊಡ್ತಾ ಇದ್ದೀನಿ, ಸ್ವಲ್ಪ ಸ್ಪೀಡ್ ಆಗಲಿ ಅಂತ ಗಾಡಿ. ನೋಡಿ, ಎಕ್ಸಲೇಟರ್ ಲೈಟಾಗಿ ಕೊಡ್ತಾ ಇದ್ದೀನಿ. ಅದಾದಮೇಲೆ ನೋಡಿ, ಒಂದು 15 to 20 ಬರ್ತಾ ಇದೆ. ಈಗ ಏನು ಮಾಡಬೇಕಪ್ಪ ಅಂದರೆ, ಸೆಕೆಂಡ್ ಗೇರ್ಗೆ ಹಾಕ್ತೀನಿ. ನೋಡಿ, ಕಂಪ್ಲೀಟಾಗಿ ಕ್ಲಚ್ ಪ್ರೆಸ್ ಮಾಡಿಬಿಟ್ಟು ಹಂಗೆ ಲೆಫ್ಟ್ ಸೈಡಿಗೆ ಪ್ರೆಸ್ ಮಾಡಿಕೊಂಡೆ ಡೌನಿಗೆ ಬಂದ ಸೆಕೆಂಡ್ ಗೇರು ಇದಕ್ಕೆ. ನೋಡಿ, ಅದಾದಮೇಲೆ ಹಾಫ್ ಕ್ಲಚ್ ಬಿಡ್ತಾ ಇದ್ದೀನಿ. ಹಾಫ್ ಕ್ಲಚ್ ಮಾಡ್ಕೊಂಡು ಗಾಡಿ ಮೂವ್ ಮಾಡಿ ಎಕ್ಸಲೇಟರ್ ಕೊಡ್ತಾ ಇದ್ದೀನಿ. ಅಂದರೆ ಮುಂದೆ ಹೋಗ್ತಾ ಇದೆ ಗಾಡಿ. ಓಕೆನಾ? ನೀವು ಎಕ್ಸಲೇಟರ್ ಕೊಡೋಕೆ ಸ್ಟಾರ್ಟ್ ಮಾಡಿದ್ರೆ ಕ್ಲಚ್ ಮೇಲೆ ಕಾಲು ತೆಗಿಬೇಕು. ಜಸ್ಟ್ ಹಿಂಗೆ ಇಟ್ಕೊಂಡಿರಿ, ಬಟ್ ಪ್ರೆಸ್ ಮಾಡಬಾರ್ದು. ಕ್ಲಚ್ ಪ್ರೆಸ್ ಮಾಡ್ಕೊಂಡೇನೆ ಎಕ್ಸಲೇಟರ್ ಕೊಡ್ಕೊಂಡೇ ಹೋದರೆ ಗಾಡಿ ಮೈಲೇಜ್ ಬರೋಲ್ಲ, ಗಾಡಿ ಮುಂದೆನೂ ಹೋಗಲ್ಲ. ಓಕೆನಾ? ನಿಧಾನಕ್ಕೆ ನೋಡಿ, ಇವಾಗ 20-25 ಹೋಗ್ತಾ ಇದ್ದೀನಿ ಅಷ್ಟೇ. ಈ ಥರ ನಿಧಾನಕ್ಕೆ ಹೋಗಿ. ಓಕೆನಾ? ಫಸ್ಟ್ ಸೆಕೆಂಡಲ್ಲೇ ಓಡಿಸಿ ಸ್ಟಾರ್ಟಿಂಗ್ ಕಲಿಯುವಾಗ. ತುಂಬ ಸ್ಪೀಡ್ ಹೋಗ್ಕೋಬೇಡಿ. ನೋಡಿ, ಸ್ಟೇರಿಂಗ್ ಹಿಂಗೆ ಇಟ್ಕೊಳ್ಳಿ, ಹಿಂಗೆ ನಿಧಾನಕ್ಕೆ ಹೋಗ್ತಾ ಇದೆ. ಯಾವ್ದಾರು ಅಡ್ಡ ಬಂದರೆ ನೋಡಿ, ನೋಡಿ ಇಲ್ಲಿ ಮೊದಲು ಕರೆಕ್ಟಾಗಿ ಫಸ್ಟು ಕ್ಲಚ್ ಪ್ರೆಸ್ ಮಾಡಬೇಕಾಗುತ್ತೆ. ಆಮೇಲೆ ಈ ಥರ ಬ್ರೇಕ್ ಅಪ್ಲೈ ಮಾಡಬೇಕಾಗುತ್ತೆ. ನೀವು ಕ್ಲಚ್ ಪ್ರೆಸ್ ಮಾಡ್ದಲೇ ಸಡನ್ ಬ್ರೇಕ್ ಅಪ್ಲೈ ಮಾಡಿದ್ರೆ ಗಾಡಿ ಆಫ್ ಆಗುತ್ತೆ. ಓಕೆನಾ? ಕ್ಲಚ್ನ ಪ್ರೆಸ್ ಮಾಡಿಬಿಟ್ಟು ಆಮೇಲೆ ಬ್ರೇಕ್ ಅಪ್ಲೈ ಮಾಡಬೇಕು. ಮತ್ತೆ ಮೂವ್ ಮಾಡಬೇಕಂದ್ರೆ ಮತ್ತೆ ಫಸ್ಟ್ ಗೇರ್ಗೆ ಹಾಕೊಳ್ಳಿ, ಹಾಫ್ ಕ್ಲಚ್ ಮಾಡಿಕೊಂಡು ಬಿಡಿ. ಬ್ರೇಕ್ ಎಕ್ಸಲೇಟರ್ ಕೊಡಬೇಡಿ, ಮುಂದೆ ಹೋಗ್ತಾ ಇರುತ್ತೆ ಈ ಥರ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್ ನಿಲ್ಲಿಸ್ಬೇಕಾದ್ರೆ ಕ್ಲಚ್ ಫಸ್ಟ್ ಪ್ರೆಸ್ ಮಾಡಿ, ಬ್ರೇಕ್ ಪ್ರೆಸ್ ಮಾಡಿ, ಆಮೇಲೆ ನ್ಯೂಟ್ಲ್ ಮಾಡಿ, ಅದಾದಮೇಲೆ ಹ್ಯಾಂಡ್ ಬ್ರೇಕ್ ಹಾಕಿ ಕಂಪ್ಯೂಟರ್ಗೆ 3 ಸಲ. ಆಮೇಲೆ ಮಾಡಿ ಗಾಡಿ ಕೀನ ಆಫ್ ಮಾಡಿ. ಓಕೆ ಫ್ರೆಂಡ್ಸ್, ನಾನೀಗ ನಿಮಗೆ ಸ್ಟೇರಿಂಗ್ ಬ್ಯಾಲೆನ್ಸ್ ಬಗ್ಗೆ ನಾನು ಹೇಳ್ಕೊಡ್ತೀನಿ ಯಾವ ಥರ ಅಂತ. ನೋಡಿ, ಈಗ ಫಸ್ಟ್ ಗೇರ್ಗೆ ಹಾಕ್ಕೊಂಡು ಈಗ ಗಾಡಿನ ಮೂವ್ ಮಾಡ್ತಾ ಇದ್ದೀನಿ. ಓಕೆನಾ?
ಹಾಫ್ ಕ್ಲಚ್ ಮಾಡಿದ್ದೀನಿ, ಗಾಡಿ ಮೂವ್ ಆಗ್ತಾ ಇದೆ. ಎಕ್ಸಲೇಟರ್ ಲೈಟಾಗಿ ಕೊಡ್ತಾ ಇದ್ದೀನಿ ಸ್ವಲ್ಪ ಸ್ಪೀಡ್ ಹೋಗ್ಲಿ ಅಂತ. ಅದಾದಮೇಲೆ ಈಗ ಸೆಕೆಂಡ್ ಗೇರ್ಗೆ ಹಾಕ್ತಾ ಇದ್ದೀನಿ, ಕ್ಲಚ್ ಪ್ರೆಸ್ ಮಾಡಿ ಕಂಪ್ಯೂಟರ್ ಪ್ರೆಸ್ ಮಾಡಿ ಸೆಕೆಂಡ್ ಗೇರ್ ಹಾಕ್ತಾ ಇದ್ದೀನಿ. ಈಗ ನೋಡಿ ಸ್ಟೇರಿಂಗು ಹಿಂಗೆ ಇಟ್ಕೋಬೇಕು ನೀವು, ಓಕೆನಾ. ಇದೇ ಪೊಸಿಷನಲ್ಲಿ ಹಿಂಗೆ ಇಟ್ಕೊಂಡು ತುಂಬ ಲೆಫ್ಟಿಗೆ ಹಿಂಗೆ ತಿರ್ಸ್ಬಿಡೋದು, ಫುಲ್ ರೈಟ್ ತಿರ್ಸ್ಕೊಳ್ಳೋದು ಮಾಡಬಾರ್ದು. ಸುಮ್ಮನೆ ಹಿಂಗೆ ಇಟ್ಕೊಳ್ಳಿ, ಸ್ವಲ್ಪ ಒಂಚೂರು ಆ ಕಡೆ ಈ ಕಡೆ ಹೋಗ್ತಾ ಇದ್ರೆ ಸ್ವಲ್ಪ ಹಿಂಗಂದ್ರೆ ಸಾಕು. ಕೆಲವರು ಹೊಸ್ತಾಳೆ ಏನು ಮಾಡ್ತಾರೆ ಗೊತ್ತಾಗಲ್ಲ, ಸ್ವಲ್ಪ ರೈಟ್ ಹೋದ ತಕ್ಷಣ ಫುಲ್ ಕಂಪ್ಯೂಟಿಂಗ್ ತಿರ್ಸ್ಬಿಡ್ತಾರೆ, ಅಥವಾ ಲೆಫ್ಟ್ ಹೋದ ತಕ್ಷಣ ಕಂಪ್ಯೂಟಿಂಗ್ ತಿರ್ಸ್ಬಿಡ್ತಾರೆ. ಅವಾಗ ಗಾಡಿ ಆ ಕಡೆ ಈ ಕಡೆ ಹಿಂಗೆ ಆಡುತ್ತೆ. ಓಕೆ, ನಂಗೆ ಇಟ್ಕೊಳ್ಳಿ, ಜಾಸ್ತಿ ಏನು ಇದು ಮಾಡ್ಬೇಕಾಗಿಲ್ಲ. ಪವರ್ ಸ್ಟೇರಿಂಗ್ಗಳು ಸ್ವಲ್ಪ ಹಿಂಗಂದ್ರೆ ಸಾಕು, ಇದು ಮಾಡುತ್ತೆ, ಇಟ್ಕೊಂಡು ಹೋಗ್ತಾರೆ. ಆಮೇಲೆ ಯಾವುದೇ ಕಾರಣಕ್ಕೂ ನೀವು ಏನೋ ಟರ್ನಿಂಗ್ಗಳಲ್ಲಿ ಈಗ ಲೆಫ್ಟ್ ಟರ್ನ್ ಮಾಡಬೇಕು ಅಂದರೆ, ಈಗ ಎಕ್ಸಾಂಪಲ್ ತೋರಿಸ್ತೀನಿ ನಾನು, ಓಕೆನಾ. ಲೆಫ್ಟ್ ಟರ್ನ್ ಮಾಡಬೇಕು ಮುಂದೆ ಅಪ್ಪ ಅಂದರೆ ನೀವು ಇಂಡಿಕೇಟರ್ನ ಲೆಫ್ಟ್ಗೆ ನೋಡಿ, ರೈಟ್ ಸೈಡ್ ಇಂಡಿಕೇಟರ್ ಇದೆ, ಇದನ್ನ ಲೆಫ್ಟಿಗೆ ಹಿಂಗೆ ಪ್ರೆಸ್ ಮಾಡಿಕೊಂಡು ನೀವು ಮಾಡಬೇಕು ಅಂದರೆ ನೀವು ಇದೇ ಥರ ಹಿಂಗೆ ತಿರ್ಸ್ಬೇಕು. ಯಾವುದು ಹಿಂಗೆ ತಿರ್ಸ್ಬೇಕು ಹೊರತು ಕೆಲವ್ರು ಏನು ಮಾಡ್ತಾರಪ್ಪ ಅಂದರೆ ಹಿಂಗೆ ತಿರ್ಸ್ಬೇಕು ನೀವು, ಮತ್ತೆ ಹಿಂಗೆ ಬರಬೇಕು ಸ್ಟೇರಿಂಗ್ ಅಷ್ಟೇ, ಕೈ ಹಿಂಗೆ ಇರಬೇಕು. ಕೆಲವ್ರು ಏನು ಮಾಡ್ತಾರೆ ಅಂದರೆ ನೋಡಿ, ಟರ್ನಿಂಗ್ ಬಂದಾಗ ಹೊಸಬ್ರುಗಳು ಹಿಂಗೆ ಇಟ್ಕೊಂಡಿರ್ತಾರಲ್ಲ, ಹಿಂಗೆ ತಿರ್ಗಿಸ್ಬಿಡ್ತಾರೆ, ಹಿಂಗೆ ಎಕ್ಸ್ಟ್ರಾ 8 ಮಾರ್ಕ್ ಥರ ಮಾಡ್ಕೊಂಡ್ಬಿಡ್ತಾರೆ. ಆ ಥರ ಮಾಡೋಕೋಗ್ಬಾರ್ದು. ಆ ಥರ ಮಾಡಿದ್ರೆ ನಿಮ್ಗೆ ಸ್ಟೇರಿಂಗ್ ಬ್ಯಾಲೆನ್ಸ್ ಬರೋಲ್ಲ, ಎಲ್ಗಾರ ಹೋಗಿ ಟಚ್ ಮಾಡ್ಬಿಡ್ತೀರಾ, ಗುದ್ಬಿಡ್ತೀರಾ, ಓಕೆನಾ. ಯಾವುದೇ ಕಾರಣಕ್ಕೂ ಕೈ ಹಿಂಗಾಗಲಿ ಆಗಬಾರ್ದು. ಯಾವತ್ತೂ ತಿರ್ಸುವಾಗ ಹಿಂಗೆ ಬರಬೇಕಷ್ಟೇ. ಹಿಂಗೆ ಲೆಫ್ಟ್ ತಿರ್ಸುವಾಗ ಹಿಂಗೆ ಬರಬೇಕು, ರೈಟ್ ತಿರ್ಸುವಾಗ ಹಿಂಗೆ ಬರಬೇಕಷ್ಟೇ. ಯಾವುದೇ ಕಾರಣಕ್ಕೂ ಈ ಥರ 8 ಮಾರ್ಕ್ ಥರ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಅದು ನಿಮ್ಗೆ ಗೊತ್ತಾಗಲ್ಲ, ಎಲ್ಲರೂ ಗುದ್ಬಿಡ್ತಾರೆ. ಈಗ ಸ್ಟ್ರೈಟ್ ಇಟ್ಕೊಂಡಾಗ ಮಾತ್ರ ಹಿಂಗೆ ಇಟ್ಕೊಳ್ಳಿ, ಹಿಂಗೆ ತಿರ್ಗಿಸುವಾಗ ಹಿಂಗೇನೆ ಇದು ಮಾಡ್ತೇವೆ, ಮತ್ತೆ ರೈಟ್ ಸೈಡ್ ತಿರ್ಸುವಾಗ ಹಿಂಗೇನೆ ಇದು ಮಾಡಿ, ಓಕೆನಾ. ಇಷ್ಟು ಸ್ಟೇರಿಂಗ್ ಬಗ್ಗೆ. ಓಕೆ ಫ್ರೆಂಡ್ಸ್, ನಾವೀಗ ಟರ್ನಿಂಗ್ಗಳಲ್ಲಿ ಅಂದರೆ ನೀವೀಗ ಸಣ್ಣ ರೋಡಲ್ಲಿ ಹೋಗಿ ಮೇನ್ ರೋಡ್ ಕನೆಕ್ಟ್ ಆಗಬೇಕು ಅನ್ನೋವಾಗ ಯಾವ ಥರ ನಾವು ಇಂಡಿಕೇಟರ್ಸ್ನೆಲ್ಲ ಯೂಸ್ ಮಾಡಬೇಕು ಮತ್ತು ಮಿರರ್ಸ್ನೆಲ್ಲ ಯಾವ ಥರ ನೋಡಬೇಕು ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ನೋಡಿ, ಈಗ ಫಸ್ಟ್ ಗೇರಲ್ಲಿ ಮೂವ್ ಮಾಡ್ತಾ ಇದ್ದೀನಿ, ಹಾಫ್ ಕ್ಲಚ್ ಮಾಡಿದ್ದೀನಿ, ಗಾಡಿ ಮೂವ್ ಆಗ್ತಾ ಇದೆ, ಆಯಿತಾ. ಇಷ್ಟು ಟರ್ನಿಂಗ್ಗಳಲ್ಲೆಲ್ಲ ಸ್ಲೋ ಆಗೇ ಬರಬೇಕು, ಸ್ಪೀಡಾಗಿ ಬರಬಾರ್ದು. ಯಾಕೆಂದರೆ ಗಾಡಿಗಳು ಹೈವೇನಲ್ಲಿ ಮೈನ್ ರೋಡಲ್ಲಿ ಸ್ಪೀಡಲ್ಲಿ ಇರ್ತವೆ. ನಾವು ಸಣ್ಣ ರೋಡಿಂದ ನಾವು ಕನೆಕ್ಟ್ ಆಗುವಾಗ ನಿಧಾನಕ್ಕೆ ಬರಬೇಕು. ನಾನೀಗ ಇನ್ ಕೇಸ್ ಈಗ ನೋಡಿ ರೈಟ್ ಹೋಗ್ಬೇಕು ಅಂದ್ಕೊಳ್ಳಿ, ನಾವು ಬಂದು ಹಿಂಗೆ ಸ್ಟಾಪ್ ಮಾಡಿಬಿಟ್ಟು ನೋಡ್ಬೇಕು ಫಸ್ಟು, ಆ ಕಡೆ ಈ ಕಡೆ ಯಾವ್ದಾದ್ರು ಗಾಡಿ ಬರ್ತಿದೆ ಅಂತ ನೋಡಬೇಕಾಗುತ್ತೆ. ರೈಟ್ ಸೈಡಲ್ಲಿ ಯಾವ್ದಾದ್ರು ಗಾಡಿ ಬರ್ತಿದೆಯಾ, ಲೆಫ್ಟ್ ಸೈಡಲ್ಲಿ ಯಾವ್ದಾದ್ರು ಗಾಡಿ ಬರ್ತಿದೆ ಅಂತ ನೋಡಬೇಕಾಗುತ್ತೆ. ಮತ್ತು ರೈಟ್ ಇಂಡಿಕೇಟರ್ ಹಾಕಿರಬೇಕಾಗುತ್ತೆ, ಓಕೆನಾ. ರೈಟ್ ಇಂಡಿಕೇಟರ್ ಹಾಕೊಂಡು ರೈಟ್ ಸೈಡಲ್ಲಿ ಯಾವ್ದಾದ್ರು ಗಾಡಿ ಬರ್ತಿದೆ ಅಂತ ನೋಡಬೇಕಾಗುತ್ತೆ. ಮಿರರಲ್ಲಿ ನಮ್ಮ ಹಿಂದೆ ಪಕ್ಕ ಯಾವ್ದಾದ್ರು ಗಾಡಿ ಬರ್ತಿದೆ ಅಂತ ನೋಡಬೇಕಾಗುತ್ತೆ. ಯಾವುದು ಬರ್ತಾ ಇಲ್ಲ ಅಂದಮೇಲೆ ರೈಟ್ ಈ ಥರ ನಿಧಾನಕ್ಕೆ ಇಂಡಿಕೇಟರ್ ಹಾಕೊಂಡೇನೆ ಥರ ಟರ್ನ್ ಮಾಡಬೇಕು, ಓಕೆನಾ. ಯಾವುದೇ ಕಾರಣಕ್ಕೂ ಇಂಡಿಕೇಟರ್ನ ಹಾಕ್ದಂಗೆ ಇರಬಾರ್ದು. ಅದಾದಮೇಲೆ ಸೆಕೆಂಡ್ ಗೇರ್ಗೆ ಹಾಕಬೇಕು. ಮತ್ತು ಮಿರರ್ಸ್ ನೋಡ್ತಾ ಇರಬೇಕು, ರೈಟ್ ಸೈಡಲ್ಲಿ ಯಾವ್ದಾದ್ರು ಗಾಡಿ ಬರ್ತಿದೆಯಾ, ಲೆಫ್ಟ್ ಸೈಡ್ ಬರ್ತಿದೆಯಾ, ಮತ್ತು ಸೆಂಟ್ರ್ ಮಿರರ್ನ ನೋಡ್ತಾ ಇರಬೇಕು. ಓಕೆ, ಇನ್ ಕೇಸ್ ಲೆಫ್ಟ್ ಹೋಗ್ಬೇಕು ಅಂದರೆ ನೀವೇನು ಮಾಡಬೇಕು, ಸೆಂಟ್ರ್ ಮಿರರ್ ನೋಡಬೇಕು ಮತ್ತು ಲೆಫ್ಟ್ ಸೈಡ್ ಮಿರರ್ ನೋಡ್ಬಿಟ್ಟು ಇಂಡಿಕೇಟರ್ ಹಾಕೊಂಡ್ಬಿಟ್ಟು ನಿಧಾನಕ್ಕೆ ಯಾವ್ದಾದ್ರು ಗಾಡಿ ಬರ್ತಾ ಇಲ್ಲ ಅಂದರೆ ಈ ಥರ ಲೆಫ್ಟಿಗೆ ಟರ್ನ್ ಮಾಡಬೇಕು. ಯಾವ್ದಾದ್ರು ಗಾಡಿ ಬರ್ತಿದ್ರೆ ನೋಡಿಬಿಟ್ಟು ಗಾಡಿ ಪಾಸ್ ಆದ್ಮೇಲೆ ಟರ್ನ್ ಮಾಡಬೇಕಾಗುತ್ತೆ. ಈ ಥರ ಹೋಗಬೇಕು. ಮಿರರ್ನ ನೀವು ಯಾವಾಗ ಒಬ್ಸರ್ವ್ ಮಾಡ್ತಾನೆ ಇರಬೇಕು, 3 ಮಿರರ್ನು, ಓಕೆನಾ. ಮಿರರ್ ಮಿಕ್ಸ್ ನೋಡೋದನ್ನ ಸ್ಕಿಪ್ ಮಾಡೋಕೆ ಹೋಗ್ಬಾರ್ದು, ಈ ಥರ ಹೋಗಬೇಕು. ಸದ್ಯಕ್ಕೆ ಫಸ್ಟ್ ಸೆಕೆಂಡಲ್ಲಿ ಕಲಿತಾ ಇರಿ, ಸ್ವಲ್ಪ ಕಲ್ತ ಮೇಲೆ 3rd 4th 5th ಎಲ್ಲ ಕಲ್ತ್ಕೊಳೋರಂತೆ, ಓಕೆನಾ. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋನ ಇಲ್ಲಿಗೆ ಲಾಸ್ಟ್ ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ ಮತ್ತು ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಕೊನೆಯದಾಗಿ ನಗಿಸ್ತಾ ಇರಿ, ಖುಷಿಯಾಗಿರಿ. ಬಾಯ್ ಫ್ರೆಂಡ್ಸ್.